ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ಈಗಾಗಲೇ ತಿರುಗು ಬಿದ್ದಿರುವಂತದ್ದು, ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು. ವಾಲ್ಮೀಕಿ ಹಗರಣದ ಇರುವಂತದ್ದು ಜೊತೆಗೆ ಮೂಡ ಹಗರಣದಲ್ಲೂ ಕೂಡ ಒಂದಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇದೆ. ಸರ್ಕಾರ ಈಗಾಗಲೇ ಒಂದಷ್ಟು ನಾಯಕರನ್ನ ರಾಜೀನಾಮೆ ಕೂಡ ಕೊಡಿಸಿರುವಂತದ್ದು ಮತ್ತು ರಾಜೀನಾಮೆ ಜೊತೆಗೆ ತನಿಖೆ ಕೂಡ ಎದುರಿಸಬೇಕು ಅಂತ ಈಗಾಗಲೇ ವಿಪಕ್ಷ ಬಿಜೆಪಿ ಒಂದಷ್ಟು ನೇರವಾಗಿ ಉತ್ತರವನ್ನ ಇಡ್ತಾ ಇರುವಂತದ್ದು. ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸಿ ಟಿ ರವಿ ಅವರು ಇದ್ದಾರೆ. ಸರ್, ಸರ್ಕಾರದ ವಿರುದ್ಧ ತಾವೆಲ್ಲ ಏನೆಲ್ಲ ಆರೋಪಗಳನ್ನ ಮಾಡ್ತೀರಾ? ಇವತ್ತಿನ ಪ್ರತಿಭಟನೆ ಅಜೆಂಡಾ ಏನು? ನೋಡಿ, ಎರಡು ಪ್ರಮುಖ ವಿಚಾರವನ್ನು ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕಿದ್ವಿ. ಒಂದು, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿಗಳನ್ನು ಲೂಟಿ ಮಾಡಿದ್ರು. 187 ಕೋಟಿ ರೂಪಾಯಿಯ ಲೂಟಿಯ ಹಿಂದೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅಂತ ಮೊದಲ ದಿನವೇ ನಾವು ಆರೋಪ ಮಾಡಿದ್ವಿ. ನಾಗೇಂದ್ರ ಅವರು ರಾಜೀನಾಮೆ ಪಡೆದ್ರು. ಯಾವಾಗ? ನಾವು ಹೋರಾಟ ಮಾಡಿದ ಮೇಲೆ. ಅವ್ರ ಮೇಲೆ ಕೇಸ್ ದಾಖಲಾಗಿದೆಯಾ? ಅವ್ರನ್ನ ಅರೆಸ್ಟ್ ಮಾಡಿದಾರಾ? 187 ಕೋಟಿ ರೂಪಾಯಿ ಹಣವನ್ನು ವಶಕ್ಕೆ ತಗೊಂಡಿದ್ದಾರಾ? ಇಲ್ಲ. ನಮಗಿರೋ ಮಾಹಿತಿ ಇದೆ, ಆ ಹಣ ಕಾಂಗ್ರೆಸ್ ಹೈಕಮಾಂಡಿಗೆ ವರ್ಗಾವಣೆ ಆಗಿದೆ. ಅದಕ್ಕಾಗಿ ಇಡೀ ಹಗರಣವನ್ನು ಮುಚ್ಚಾಕೋ ಸಂಚು ನಡೀತಾ ಇದೆ. ಅದಕ್ಕಾಗಿಯೇ ಇಡೀ ಹಗರಣವನ್ನು ಮುಚ್ಚಾಕೋ ಸಂಚು ನಡೀತಾ ಇದೆ. ಒಂದದು. ಇನ್ನೊಂದು, ಮೈಸೂರಿನ ಮೂಡ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತವರು ಜಿಲ್ಲೆ ಮೈಸೂರು. ಅವರ ಮೂಗಿನ ಅಡಿಯಲ್ಲೇನೆ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಬೆಲೆ ಏರಿಕೆ ಬಿಟ್ಟರೆ ಸರ್ಕಾರ ಏನು ಮಾಡಿದೆ? ಈ ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆ ನೀತಿ ವಿರುದ್ಧ ಮುಖ್ಯಮಂತ್ರಿಗಳ ಮನೆ ಮುಂದೆ ಮುತ್ತಿಗೆ ಹಾಕಿದ್ದೀವಿ. ನೀವೇ ಇದ್ರ ಪಾತ್ರದಾರರಿದ್ದೀರಿ, ನೀವೇ ಸೂತ್ರಧಾರರಿದ್ದೀರಿ, ನೀವೇ ಹೊಣೆ ಹೊರಬೇಕು ಅಂತ ನಾವು ಅವರಿಗೆ ಆಗ್ರಹಿಸ್ತಾ ಇದ್ದೀವಿ. ಮತ್ತು ಮೂಡಾದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯವರೇ ಫಲಾನುಭವಿಯಾಗಿದ್ದಾರೆ. ಈಗ ಅವ್ರು ಹೇಳ್ತಾರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೊಟ್ಟಿರೋದು. ನಿಯಮಬಾಹಿರವಾಗಿ ಯಾವ ಸರ್ಕಾರ ಇದ್ದಾಗ ಕೊಟ್ಟಿದ್ರು ತಪ್ಪು ಹೌದೋ ಅಲ್ವೋ? ಅದಾದಮೇಲೂ ಕೂಡ ಸಾವಿರಾರು ನಿವೇಶನಗಳನ್ನು ಕಾಂಗ್ರೆಸ್ ಬಂದ ಮೇಲೆ ಕೊಟ್ಟಿದ್ದಾರೆ, ನಿಯಮಬಾಹಿರವಾಗಿ ಕೊಟ್ಟಿದ್ದಾರೆ. ನಿಯಮಬಾಹಿರವಾಗಿ ಕೊಟ್ಟರೋದನ್ನು ಸಮರ್ಥನೆ ಮಾಡ್ಕೊಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಈಸ್ ಎ ಲಾ ಗ್ರಾಜ್ಯುಯೇಟ್, ಹಿ ವಾಸ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್. ಇವರಿಗೆ ಕಾನೂನು ಗೊತ್ತಿದೆ. ನಿಯಮ ಮೀರಿ ತಗೊಳ್ಳೋದು ತಪ್ಪು. ಕದ್ದು ಮಾಲ್ ತಗೊಂಡ್ರೆ ಅವನ ಮೇಲೆ ಕೇಸ್ ಹಾಕ್ತಾರ ಇಲ್ವೋ? ಮಾಲ್ ವಶಕ್ಕೆ ತಗೊಳ್ತಾರ ಇಲ್ವೋ? ನಿಯಮಬಾಹಿರವಾಗಿ ತಗೊಂಡ್ರೆ ಅದು ಕದ್ದು ಮಾಲಿಗೆ ಸಮ. ಆ ಕದ್ದು ಮಾಲ್ ತಗೊಂಡವ್ರಿಗೂ ಕೂಡ ಕೇಸ್ ಆಗೇ ಆಗುತ್ತೆ. ಯಾರು ಕದ್ದ ಅನ್ನೋದು ಎಷ್ಟು ಮುಖ್ಯನೋ, ಕದ್ದು ಮಾಲ್ ತಗೊಂಡವನು ಕೂಡ ಅವಂದು ಕೂಡ ಅಷ್ಟೇ ತಪ್ಪು. ಸರ್, ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ ಒಂದಷ್ಟು ಸಿಬಿಐ ತನಿಖೆಗೆ ಒತ್ತಾಯ ಮಾಡಿದ್ರೆ, ಆದರೂ ಕೂಡ ಅವರು SIT ತನಿಖೆಯಲ್ಲೇ ಇದ್ದಾರೆ. ಈಗ ಮೂಡ ಕೂಡ ನೀವು ಸಿಬಿಐ ತನಿಖೆಗೆ ಆಗ್ರಹ ಮಾಡ್ತೀರಾ? ಈಗ ನೋಡಿ, ಮೂಡಾದಲ್ಲಿ ಯಾರ ಮೇಲೆ ಆರೋಪ ಇದೆ? ಸಂಪುಟದ ಸಚಿವರ ಮೇಲೆ ಆರೋಪ ಇದೆ, ಮುಖ್ಯಮಂತ್ರಿಗಳ ಮೇಲೆ ಆರೋಪ ಇದೆ, ಶಾಸಕರುಗಳ ಮೇಲೆ ಆರೋಪ ಇದೆ, ಹಿರಿಯ ಅಧಿಕಾರಿಗಳ ಮೇಲೆ ಆರೋಪ ಇದೆ. ಫಲಾನುಭವಿಗಳ್ಯಾರು? ಫಲಾನುಭವಿಗಳು ಆಡಳಿತ ಪಕ್ಷದ ಪ್ರಭಾವಿ ನಾಯಕರುಗಳು ಫಲಾನುಭವಿಗಳಿದ್ದಾರೆ. ಹೀಗಿರಬೇಕಾದ್ರೆ SIT ಅವ್ರ ಮೇಲೆ ಕ್ರಮ ತಗೊಳ್ಳುವಷ್ಟು ಸ್ವತಂತ್ರ ಇದೆಯಾ, ಸಾಮರ್ಥ್ಯ ಇದೆಯಾ? ಅದಕ್ಕೆ CBI ತನಿಖೆ ಆಗಬೇಕು ನಮ್ಮ ಆಗ್ರಹ ಇದೆ. SITಗೆ ಆ ದಮ್ಮಿಲ್ಲ ಅಂತೀರಾ? ಹೇಗೆ? SITಗೆ ದಮ್ ಇದ್ರೆ FIRನ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಹಾಕ್ಬೇಕಾಗತ್ತೆ. ಹಾಕ್ತಾರನ್ರಿ? ಎಂಥದ್ದು ಹ್ಯೂಬ್ಲೆಟ್ ವಾಚಿನ್ ಪ್ರಕರಣದಲ್ಲೇ ಹಾಕಲಿಲ್ಲ, ಆರ್ಕಾವತಿ ರೀಡು ಪ್ರಕರಣದಲ್ಲೇ ಹಾಕಲಿಲ್ಲ, ಇನ್ನು ಇದರಲ್ಲಿ ಹಾಕ್ತಾರಾ? ಈಗ ಅಧಿವೇಶನದಲ್ಲಿ ಯಾವ ರೀತಿ ಪ್ರತಿಭಟನೆ ಮುಂದುವರಿಯುತ್ತೆ? ದಾಖಲೆಗಳನ್ನು ಇಟ್ಟು, ಮುಖಕ್ಕೆ ದಾಖಲೆಗಳನ್ನು ಮುಂದಿಟ್ಟು ರಾಜೀನಾಮೆ ಕೊಡಿ ಅಂತ ಕೇಳ್ತೇವೆ. ಅವರೇ ಹೇಳಿದ ಮಾತುಗಳನ್ನು ಪುನರುಚ್ಚಾರ ಮಾಡಿ ರಾಜೀನಾಮೆ ಕೊಡಿ ಅಂತ ಕೇಳ್ತೀವಿ. ಈ ಸಲ ಮೇಲ್ಮನೆಯಲ್ಲಿ ನೀವು ಕೂಡ ಇರ್ತೀರಾ. ಇದನ್ನ ಸಿದ್ದರಾಮಯ್ಯ ವಿರುದ್ಧ ಯಾವ ರೀತಿ ಆರೋಪಗಳನ್ನ ಪ್ರಸ್ತಾಪ ಮಾಡ್ತೀವಿ? ನಾವು ಭ್ರಷ್ಟಾಚಾರದ ವಿರುದ್ಧ, ಸಿದ್ದರಾಮಯ್ಯನವ್ರ ಜಾಗದಲ್ಲಿ ಇನ್ನೊಬ್ರು ಇದ್ರೂ ಭ್ರಷ್ಟಾಚಾರಿನೇ. ಯಾರು ಭ್ರಷ್ಟಾಚಾರ ಮಾಡಿದ್ರು ತಪ್ಪೇ. ಏನಾರು ಸಿದ್ದರಾಮಯ್ಯನವರಿಗೆ ಸ್ಪೆಷಲ್ ಲೈಸೆನ್ಸ್ ಕೊಟ್ಟಿದ್ದಾರ? ನೀವು ಮಾಡಿದ್ದಕ್ಕೇನು ಮಾತಾಡಂಗಿಲ್ಲ ಯಾರುವೇ ಅಂತ ಯಾರಿಗಾರು ಅವ್ರಿಗೇನಾರು ಸ್ಪೆಷಲ್ ಪ್ರಾವಿಷನ್ಸ್ ಇದೆಯಾ? ಕಾನ್ಸ್ಟಿಟ್ಯೂಷನಲ್ಲಿ ಪ್ರಾವಿಷನ್ಸ್ ಇಲ್ಲ. ಅವ್ರು ಮಾಡಿದ್ರು ತಪ್ಪೇ. ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ನೀವು ಮೋದಿ ಮುಂದೆ ಪ್ರತಿಭಟನೆ ಮಾಡಿ ಅಂತ ಹೇಳ್ತಾರೆ. ಮೋದಿ ನಾನ್ ಕರಪ್ಟು. ಅದೇ ರೀತಿ ಇವ್ರ ಸರ್ಕಾರದ ಬಗ್ಗೆ ಹೇಳಕ್ಕಾಗಲ್ಲ. ಇವ್ರ ಸರ್ಕಾರದ ಬಗ್ಗೆ ಅದೇ ರೀತಿ ಹೇಳಕ್ಕಾಗಲ್ಲ. ಈ ಸರ್ಕಾರ ಭ್ರಷ್ಟ ಸರ್ಕಾರ. ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆ ಎರಡು ಬಿಟ್ಟು ಇನ್ನೇನು ಮಾಡಿಲ್ಲ. ಹೋಗಿ ಪ್ರಿಯಾಂಕ್ ಖರ್ಗೆ ಕೇಳಿ, ನಿಮ್ಮ ಸರ್ಕಾರ ಸಾಧನೆ ಹೇಳಪ್ಪ, ಒಂದು ವರ್ಷದಲ್ಲಿ ಏನು ಮಾಡಿದೆ ಅಂತೇಳಿ. ಬೆಲೆ ಏರಿಸಿರೋದು ನಾವು ಹೇಳ್ತೀವಿ ಪಟ್ಟಿನ. ಪ್ರಿಯಾಂಕ್ ಖರ್ಗೆ, ನಿಮ್ಮ ಸರ್ಕಾರ ಬಂದಮೇಲೆ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ, ಇನ್ಕಮ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಬೆಲೆ ಏರಿಸಿದ್ರಿ, ಹಾಲಿನ ಬೆಲೆ ದರ ಏರಿಸಿದ್ರಿ, ಆಲ್ಕೋಹಾಲ್ ದರ ಏರಿಸಿದ್ರಿ, ಇಂಧನ ದರ ಏರಿಕೆ ಮಾಡಿದ್ರಿ, ಬಿತ್ತನೆ ಬೀಜದ ದರ ಏರಿಕೆ ಮಾಡಿದ್ರಿ. ಭ್ರಷ್ಟಾಚಾರ. ನೀವು ಪರ್ಸೆಂಟೇಜ್ ಗಿರಾಕಿಗಳಲ್ಲ, ಇಡೀ ಲೂಟಿ ಹೊಡೆಯೋದ್ರೊಳಗೆ ನೀವು ಎಕ್ಸ್ಪರ್ಟು. ಇಡಿಯಾಗಿ ಲೂಟಿ ಹೊಡೆಯೋದ್ರೊಳಗೆ ನಿಮ್ಮ ಸರ್ಕಾರ, ನೀವು ಎಕ್ಸ್ಪರ್ಟು. ಕೇಳಿ ಅವರಿಗೆ,
ಇದನ್ನು ಸಿ ಟಿ ರವಿ ಹೇಳಿದ್ರು, ನೀವೇನು ಸಾಧನೆ ಏನು ಮಾಡಿದ್ದೀರಿ ಅಂತ ಕೇಳಿದ್ರು ಅಂತ ಹೇಳಿ. ಇವಿಷ್ಟು ಮಾಜಿ ಸಚಿವ ಹಾಗೂ ಪರಿಷತ್ ಸದಸ್ಯರಾದಂತಹ ಸಿ ಟಿ ರವಿ ಅವರ ಮಾತಾಗಿದ್ದು. ಕ್ಯಾಮರಾಮನ್ ಮುರಳಿ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.